H5 ಪಬ್ಲಿಕ್ ನ್ಯೂಸ್ ನಿಮ್ಮೊಂದಿಗೆ ನಾವು. ಅರಕಲಗೂಡು ಪಟ್ಟಣದ ಶಾಂತಿನಿಕೇತನ ಅನುದಾನಿತ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಸಮಿತಿ ಅಧ್ಯಕ್ಷ ಪ್ರದೀಪ್ ರಾಮಸ್ವಾಮಿ, ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸಾಮಾನ್ಯ ಜ್ಞಾನ ಹಾಗೂ ಪ್ರಾಯೋಗಿಕ ಅರಿವು ಹೆಚ್ಚಿರುತ್ತದೆ ಎಂದು ಹೇಳಿದರು. ಪ್ರಕೃತಿಯೊಂದಿಗೆ ಬೆರೆತು ಬೆಳೆಯುವ ಮಕ್ಕಳು ಭವಿಷ್ಯದಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ. ಪರಿಸರ ಸಂರಕ್ಷಣೆಗೆ ಪ್ರತಿಯೊಬ್ಬರೂ ಹಣ್ಣಿನ ಗಿಡಗಳನ್ನು ನೆಡುವ ಮೂಲಕ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಮೊಹಮ್ಮದ್ ಫಯಾಜ್ ಹಾಗೂ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಸಂತೋಷ್ ಗೌಡ, ಎಸ್, ಅರಕಲಗೂಡು. ನಾವು ಓದಬೇಕಾದ್ರೆ ಒಬ್ಬರೇ ಟೀಚರ್ ಇರೋರು ಎಲ್ಲರಿಗೂ. 1ನೇ ಕ್ಲಾಸ್ವರೆಗೇನೆಲ್ಲ, 2ನೇ ಕ್ಲಾಸ್ವರೆಗೆ ಮನೆ ಇರೋದು, 3ನೇ ಕ್ಲಾಸ್ವರೆಗೂ ಸ್ವಲ್ಪ ಹೈಟಿನ ಮನೆ, 4ನೇ ಕ್ಲಾಸ್ಗೆ ಇನ್ನೊಂದು ಸ್ವಲ್ಪ ಹೈಟ್, ಒಬ್ಬರೇ ಟೀಚರ್ ಇರ್ತೀನಿ. ಈಗ ಸ್ವಲ್ಪ ಜಾಸ್ತಿ ಇದ್ದಾರೆ ಅಂತ ಅನಿಸುತ್ತೆ ಇದೆಲ್ಲ. ಹಂಗಾಗಿ ಬಟ್ ಓದಿ ಕೊನೆಗೆ ಇಂಜಿನಿಯರಿಂಗ್ ಮಾಡಿ ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ದೀವಿ. ನಾವು ಈ ಸರ್ಕಾರದಿಂದ ಏನು ಅನುಕೂಲಗಳಿಂದ ಪಡ್ಕೊಂಡೇ ಈ ಮಟ್ಟಕ್ಕೆ ಹೋಗಿರೋದು. ಹಾಗಾಗಿ ಸಮಾಜಕ್ಕೆ ನಮ್ಮ ಕಡೆಯಿಂದ ಏನಾದ್ರೂ ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಏನೇನು ಹೇಳಿದ್ರು ಈ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಗಿಡ ನೆಡೋದು ಅಂದರೆ ಏನಾಗುತ್ತೆ, ಈ ಭೂಮಿ ಮನುಷ್ಯ ನಂಬಿಟ್ರೆ ಬೇರೆ ಯಾರು ಬದುಕಬಾರ್ದು ಅನ್ನೋ ರೀತಿ ಭೂಮಿನ ಹಾಳು ಮಾಡ್ತಾಯಿದ್ದೀವಿ. ಈ ಪ್ರಾಣಿಗಳಿಗಾಗಲಿ ಪಕ್ಷಿಗಳಿಗಾಗಲಿ ನಮ್ಮ ಥರನೇ ಹಕ್ಕಿದೆ ಅಲ್ವಾ. ಈಗ ಬೇಲಿ ಹಾಕ್ಕೊಂಡಿದ್ದೀವಿ ಈಗ ನಮ್ಮದು ಅಂತ. ಅದೇ ಒಂದು ಪಕ್ಷಿಗೆ ಇದು ಬೇಲಿ ಇಲ್ಲ, ಅದು ಬೇಲಿ ಇಲ್ಲ. ಇಂಡಿಯಾ ಪಾಕಿಸ್ತಾನ ಗಡಿ ಆ ಕಡೆಗೆ ಹೋದ್ರೂ ಅದರದ್ದೇ ಜಾಗ, ಆ ಥರ. ಹಂಗಾಗಿ ಅವಕ್ಕೂ ಹಕ್ಕಿದೆ ಬದುಕುವಂಥದ್ದು. ಈ ಮರಗಳು, ಹಣ್ಣಿನ ಗಿಡಗಳನ್ನ ಯಾಕೆ ಇಡ್ತೀವಿ ಅಂತ ಹೇಳಿದರೆ, ಮನುಷ್ಯರು ತಿನ್ಬೋದು, ಪ್ರಾಣಿ ಪಕ್ಷಿಗಳು ಕೂಡ ತಿನ್ಬೋದು. ಯಾಕಂದರೆ ಹಣ್ಣಿನ ಗಿಡಗಳೇ ಇಲ್ಲ ಇವಾಗ. ಆ ಪರಿಸ್ಥಿತಿ ಆಗಿದೆ. ಎಲ್ಲ ಕಮರ್ಷಿಯಲ್ ಕ್ರಾಪ್ಸು. ಇಲ್ಲಿ ತೇಗದ ಮರ ಹಾಕಿದರೆ ಏರಿಕೆಯನ್ನು ಗೊತ್ತಿಲ್ಲ. ಸಾಮಾನ್ಯವಾಗಿ ಹಣ್ಣಿನ ಗಿಡಗಳು ಹಾಕಿದರೆ ಅಟ್ಲೀಸ್ಟ್ ಈಗ ಮಕ್ಕಳುಗಳು, ಈಗ ನೀವು ತಿನ್ಬೋದು, ನಿಮ್ಮ ನಂತರ ಮುಂದಕ್ಕೆ 50 ವರ್ಷ ಆಗ್ಬೋದು, 100 ವರ್ಷ ಆಗ್ಬೋದು, ಆ ಮಕ್ಕಳುಗಳು ತಿಂತಾರೆ. ಅಟ್ಲೀಸ್ಟ್ ನಿಮಗೂ ಒಂದು ಮುಂದಕ್ಕೆ ಯಾವಾಗಲಾದ್ರು ದೊಡ್ಡ ವ್ಯಕ್ತಿಗಳಾಗಿ ಬಂದ ಮೇಲೆ ನಾವು ನೆಟ್ಟಿದ್ದು ಅನ್ನೋದೊಂದು ಹೆಮ್ಮೆ ಇರುತ್ತಲ್ವ. ಎಲ್ಲ ಉತ್ತರ ಕರ್ನಾಟಕದಿಂದ ಇದ್ದೀರಿ ಸುಮಾರು ಜನ. ಮತ್ತು ಟೀಚರ್ಸ್ಗೆ ಒಂದು ಮನವಿ, ಈಗ ನಾವು ಓದಬೇಕಾದ್ರೆ ಈಗ 10 ವರ್ಷದಿಂದ ಅಥವಾ ಈಗ ಇತ್ತೀಚಿನ ತನಕ ಡಾಕ್ಟರು, ಇಂಜಿನಿಯರ್ ಅವೇ ಇದ್ದಿದ್ದಿಲ್ಲ, ಸರ್ಕಾರಿ ಕೆಲಸಗಳಿತ್ತು. ಈಗ ಆ ಟ್ರೆಂಡ್ ಇಲ್ಲ. ಈಗ TCH ಒಂದು ಕಾಲದಲ್ಲಿ 20 ವರ್ಷದಿಂದ ಹೆಂಗಾಗಿತ್ತು ಆ ಪರಿಸ್ಥಿತಿ ಈಗಾಗಿದೆ ಇಂಜಿನಿಯರ್ಗಳಿಗೆ. ಯಾಕೆಂದರೆ 1 ಲಕ್ಷದ ಮೇಲೆ ಇಂಜಿನಿಯರ್ಸ್ ಬರೀ ಕರ್ನಾಟಕದಿಂದ ಬರ್ತಾರೆ. ಈ ಬೇರೆ ಬೇರೆ ರಾಜ್ಯದಿಂದೆಲ್ಲ ಸೇರಿದರೆ ಬೆಂಗಳೂರಿಗೇ 4-5 ಲಕ್ಷದ ಮೇಲೆ ಇಂಜಿನಿಯರಿಂಗ್ ಮುಗಿಸಿರೋರು ಬರ್ತಾರೆ. ಜಾಬ್ಗಳು ಇಲ್ಲ, ಇವಾಗ ಇರೋರನ್ನೇ ತೆಗಿತಾ ಇದ್ದಾರೆ. ಅದು AI ಬಂದಮೇಲೆ ಕೋಡಿಂಗು ಇವು ಎಲ್ಲದು ChatGPT ಏನು ಬಂದಮೇಲೆ ಕೆಲಸಗಳು ಭಾಳ ಕಮ್ಮಿ ಇದೆ. ಆದರೆ ಯಾವುದೇ ಫೀಲ್ಡಲ್ಲಿ ಅವರು ಒಂದು ಚಿತ್ರಕಲೆ ಇರ್ಬೋದು, ಕ್ರೀಡೆ ಇರ್ಬೋದು, ಬೇರೆ ಏನಾದರೂ ಇರ್ಬೋದು, ಈಗ ಆಗ್ಬೋದು ಅಥವಾ ಯಾವುದಾದ್ರು ಅಡ್ವೈಸ್ ಕೊಡೋರು ಇರ್ಬೋದು, ಯಾವುದೇ ಇದರಲ್ಲಿ ಯಾವ ಮಕ್ಕಳಿಗೆ ಪ್ರತಿಭೆ ಇದ್ದರೆ ಅವರು ಒಳ್ಳೆ ಜೀವನ ನಡೆಸ್ಬೋದು. ಯಾಕೆಂದರೆ ಮೊದಲ ಥರ ಬರೀ ಡಾಕ್ಟ್ರೇ ಆಗಬೇಕು, ಇಂಜಿನಿಯರ್ ಆಗಬೇಕು ಅನ್ನೋದಿಲ್ಲ. ವ್ಯವಸಾಯನೂ ಕೂಡ ಮುಂದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಅವಕಾಶ ಇದೆ ನಮ್ಮ ದೇಶದಲ್ಲಿ. ಈಗ ಮೊದಲು ಬರೀ ತಿನ್ನಕ್ಕೆ ಊಟಕ್ಕೋಸ್ಕರ ಹೋಗಿ ಕೂಲಿ ಮಾಡೋ ಪರಿಸ್ಥಿತಿ ಇತ್ತು. ಈಗ ನೋಡಿ, ಅಡಿಕೆ ಹಾಕೋರು, ತೆಂಗಿರೋರು ಯಾವ್ಯಾವ ರೀತಿ ಸಂಪಾದನೆ ಮಾಡ್ತಾರೆ ಅಂತ. ಹಾಗಾಗಿ ವ್ಯವಸಾಯ ಅನ್ನೋದು ಮುಂದಕ್ಕೆ ಭಾರತ ದೇಶದಲ್ಲಿ, ಅಂದರೆ ಕೂಲಿ ಮಾಡೋದಕ್ಕೆ ಕೆಲಸಗಾರರು ಸಿಗದೇ ಇರ್ಬೋದು, ಬಟ್ ಬೇರೆ ಬೇರೆ ರೀತಿ ಅದಕ್ಕೆ ಪರ್ಯಾಯ ಮಾರ್ಗಗಳು ಬರ್ತವೆ. ಗುತ್ತಿಗೆ ತಗೊಂಡು ಮಾಡೋದು ಇನ್ನೊಂದು ಬರ್ತವೆ. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಈಗ 60% ವ್ಯವಸಾಯದ ಮೇಲೆ ಅವಲಂಬಿತವಾಗಿ ಜೀವನ ಮಾಡ್ತಾಯಿದ್ದಾರೆ. ಅದನ್ನು ಮಕ್ಕಳುಗಳಿಗೆ ಬಿಟ್ಟು ಈ ಶಿಕ್ಷಣದಲ್ಲಿ ವ್ಯವಸಾಯಕ್ಕೆ ಸಂಬಂಧಪಟ್ಟಂಗೆ ಜಾಸ್ತಿ ಇಲ್ಲ. ಶಿಕ್ಷಕರು ಅದರದ್ದು ಸ್ವಲ್ಪ ಆ ಮಕ್ಕಳಿಗೆ, ಯಾಕೆಂದರೆ ತಿಳುವಳಿಕೆ ಬೇಕು. ಅದ್ರ ಜೊತೆಗೆ ಆ ಮಕ್ಕಳಿಗೆ ಏನು ಪ್ರತಿಭೆ ಇದೆ. ಯಾಕೆಂದ್ರೆ ನಮ್ಮಲ್ಲಿ ಏನಾಗುತ್ತೆ ಅಂದರೆ, ಈಗ ICSE ಇದೆ, CBSE, ಅವ್ರ ಕಾಮನ್ ಸೆನ್ಸು ಭಾಳ ಕಮ್ಮಿ. ಇವ್ರಿಗೆಲ್ಲ ಸಾಮಾನ್ಯ ಜ್ಞಾನ ಇರುತ್ತೆ. ಯಾಕೆಂದರೆ ಇವೆಲ್ಲ ಪ್ರಕೃತಿಗೆ ಹತ್ತಿರವಾಗಿ ಬೆಳೀತಾ ಇರ್ತೀರಿ. ನಿಮ್ಮ ಅಪ್ಪ ಅಮ್ಮ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ, ಇನ್ನೊಂದು ಕಡೆ ಕೆಲಸ ಮಾಡ್ತಿರ್ತಾರೆ, ನೀವು ನೋಡ್ತಾ ಇರ್ತೀರಿ. ಸೊ ನಿಮಗೆ ಸಾಮಾನ್ಯ ಜ್ಞಾನ ಜಾಸ್ತಿ ಇರುತ್ತೆ. ಅಂಥವ್ರಿಗೆ ಅದಕ್ಕಾಗಿಯೇ ಈ ಸರ್ಕಾರಿ ಶಾಲೆಯಲ್ಲಿ ಓದ ಮಕ್ಕಳುಗಳೇ ಜಾಸ್ತಿ IAS KS ಪಾಸ್ ಮಾಡಿರೋರು. ನೋಡಿ, ಯಾರನ್ನಾದ್ರೂ ನೋಡಿ, ಬಹುಪಾಲು ಜನ IAS KS ಮಾಡಿರೋರು ಸರ್ಕಾರಿ ಶಾಲೆಯಲ್ಲಿ ಓದೋರನ್ನು.
ಯಾಕೆಂದರೆ ಅವ್ರಿಗೆ ಸಾಮಾನ್ಯ ಜ್ಞಾನ ಜಾಸ್ತಿ ಇರುತ್ತೆ ಬೇರೆ ಮಕ್ಕಳಿಗಿಂತ. ಹಂಗಾಗಿ ಇವರನ್ನು ಗುರುತಿಸಿ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಸಿಗುವಂತಾಗಲಿ. ಜೊತೆಗೆ ಈಗೇನು ಗಿಡ ನೆಡ್ತೀವಿ, ಬೇಸಿಗೆ ಟೈಮಲ್ಲಿ ಒಂದು 2 ವರ್ಷ ಯಾರು ಇದ್ದರೆ ನೀರು ಹಾಕ್ಕೊಂಡು ದಯಮಾಡಿ ಕಾಪಾಡ್ಕೊಳ್ಳಿ. ದನ ಕರುಗಳು ಇದು ಮಾಡಿದಾಗ ನಾನು ಆ್ಯಕ್ಚುಲಿ ಒಂದು 30 ಗಿಡ ಆದರೂ ಮಿನಿಮಮ್ ಎಲ್ಲೋದ್ರೂ ನೆಡ್ತೀವಿ. ಇಲ್ಲೇನೋ ಬರೀ ಅಷ್ಟು ಜಾಗ ಇಲ್ಲ ಅಂತ ಹೇಳಿದರು, ಒಂದು 15 ಗಿಡ ಅಷ್ಟೇ ಸಾಕು ಅಂತ. 12 ಅಂದರೂ 15 ತಂದಿದ್ದೀನಿ. ಹಂಗಾಗಿ ದಯಮಾಡಿ ಕಾಪಾಡ್ಕೊಳ್ಳಿ. ನಿಮಗೆಲ್ಲ ಭವಿಷ್ಯ ಒಳ್ಳೆಯದಾಗಲಿ, ಭವಿಷ್ಯದಲ್ಲಿ ಒಳ್ಳೊಳ್ಳೆ ಉನ್ನತ ಸ್ಥಾನಕ್ಕೆ ಹೋಗುವಂಥ ಅವಕಾಶ ನಿಮಗೆಲ್ಲ ಸಿಗಲಿ ಅಂತ ಹೇಳ್ತಾ ನಾನು ಕರೆದು ಇಲ್ಲೇನು ಗಿಡ ನೆಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಮತ್ತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಧ್ಯಕ್ಷರು ನಿಮ್ಮ